ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಗಡಿನಾಡು, ಬಿಸಿಲ ನಾಡು ಬಳ್ಳಾರಿಯಲ್ಲಿ ಇರುವಂತಹ ಯಾಣದ ಬಗ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಬಳ್ಳಾರಿ ಜಿಲ್ಲೆಯಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳವನ್ನ ನಾವು ನಿಮಗೆ ನಮ್ಮ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದು ದೇವಸ್ಥಾನ. ಆ ದೇವಸ್ಥಾನದ ಎಡಗಡೆ ಮತ್ತು ಬಲಗಡೆ ಯಾಣ ನಿಮಗೆ ಕಾಣಿಸ್ತಾ ಇದೆ. ನಾವು ಕೇವಲ ಶಿರಸಿ ಮತ್ತು ಗೋಕರ್ಣ ಸೈಡ್ ಯಾಣ ನೋಡಿರ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಅಲ್ಲಿಗೆ ಹೋಗಿ ಯಾಣ ನೋಡ್ಲಿಕ್ಕೆ ಕಷ್ಟ. ಆದ್ರೆ ಇಲ್ಲಿ ಕೇವಲ ಒಂದು ದಿನದ ಮಟ್ಟಿಗೆ ಮನೆಯವರೆಲ್ಲ ಸೇರಿ ಪ್ರವಾಸಕ್ಕೆ ಬರಬಹುದು. ಇಂಥ ಒಂದು ಸುಂದರವಾದ ಸ್ಥಳದಲ್ಲಿ ಒಂದು ದಿನದ ಪ್ರವಾಸವನ್ನ ಮಾಡಬಹುದು ನಾವು. ಈಗ ನಿಮ್ಗೆ ಕಾಣ್ತಾ ಇದೆ, ಇದು ದೇವಸ್ಥಾನದ ಎಡಗಡೆ ಇರುವಂತಹ ಯಾಣ. ಇದು ಇಲ್ಲಿ ಬಿಸಿಲಿನ ನಾಡಿದು. ನಮಗೆ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ ಬಳ್ಳಾರಿ ಒಳಗೆ. ಅಂಥದ್ದು ಕೂಡ ಈ ಒಂದು ಸುಂದರವಾದ ಪರಿಸರದ ಮಧ್ಯೆ ಇವೆರಡು ಯಾಣಗಳು ನಿಂತಿದ್ದಾವೆ. ಇಲ್ಲಿ ನೋಡಿ, ಕಾಣ್ತಾ ಇದೆ. ಒಂದು ಸ್ಥಳ ಇರುವುದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಉಬ್ಬಲಗಂಡಿ ಎಂಬ ಗ್ರಾಮದಲ್ಲಿ ಇದೆ. ಈ ಉಬ್ಬಲಗಂಡಿ ಗ್ರಾಮ ನಾವು ಬಳ್ಳಾರಿಯಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಹೋಗುವ ದಾರಿ ಮತ್ತು ರೂಟ್ಗಳನ್ನ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ವೀರಭದ್ರೇಶ್ವರ ದೇವಸ್ಥಾನ, ಹಿಂದ್ಗಡೆ ದುರ್ಗಾದೇವಿ ದೇವಸ್ಥಾನ ಇದೆ ಮತ್ತು ಪಕ್ಕದಲ್ಲಿ ಒಂದು ಚಿಕ್ಕದಾದ ಜಲಪಾತ ಇದೆ. ಯಾವಾಗ್ಲೂ ನೀರಿರುತ್ತೆ ಈ ಜಲಪಾತದಲ್ಲಿ. ಆ ಜಲಪಾತ ಕೂಡ ತೋರಿಸ್ತೀನಿ. ಇವಾಗ ನಿಮಗೆ ಎದುರುಗಡೆ ಕಾಣ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನ. ಎಲ್ಲರೂ ಈ ದೇವರ ದರ್ಶನವನ್ನ ಮಾಡ್ಕೊಳ್ಳಿ. ಈ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ವೀರಭದ್ರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ದುರ್ಗಾದೇವಿ ನೆಲೆಸಿದ್ದಾಳೆ. ಗಂಡಿ ದುರ್ಗಾದೇವಿ ಅಂತ ಈ ದೇವಿಗೆ ಕರೆದಿದ್ದಾರೆ. ದೇವರ ದರ್ಶನ ಮಾಡ್ಕೊಳ್ಳಿ. ಇದು ಮಿನಿ ಜಲಪಾತಕ್ಕೆ ಹೋಗೋ ದಾರಿ. ಇಲ್ಲಿ ಟ್ರಕ್ಕಿಂಗ್ ಕೂಡ ನಾವು ಮಾಡಬಹುದು. ಟ್ರಕ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಗೆಳೆಯರೆಲ್ಲ ಸೇಲ್ರಿ ರಜಾ ದಿನಗಳಲ್ಲಿ ಟ್ರಕ್ಕಿಂಗ್ ಕೂಡ ನಾವು ಹೋಗಬಹುದು. ಇದು ಮಿನಿ ಜಲಪಾತಕ್ಕೆ ಹೋಗೋ ದಾರಿ. ಇಲ್ಲಿ ಕಾಣ್ತಿರೋದೆ ಮಿನಿ ಜಲಪಾತ. ಇದು ಮೇಲಿಂದ ಗುಡ್ಡದಲ್ಲಿಂದ ನೀರು ಬರ್ತದೆ. ಆ ಜಲಪಾತಕ್ಕೆ ಹೋಗೋ ದಾರಿ ಇದಿದೆ. ಬಲಗಡೆ ಕೆಳಗಡೆ ಇಳಿದು ಹೋಗ್ಬೇಕು. ಒಂದು ದಿನದ ಮಟ್ಟಿಗೆ ಫ್ಯಾಮಿಲಿಯವರೆಲ್ಲ ಸೇರಿ ಬುತ್ತಿ ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡಿ ಒಂದು ದಿನದ ರಜಾ ಸಮಯವನ್ನು ಈ ಒಂದು ಸುಂದರವಾದ ಸ್ಥಳದಲ್ಲಿ ಕಳೆದ್ರೆ ಆಹಾ ಎಂಥ ನೆಮ್ಮದಿ. ಆದರೆ ಎಲ್ಲರಿಗೂ ಒಂದು ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ಬರೋರಿಗೆ ಕೋತಿಗಳ ಕಾಟ ತುಂಬ ಇದೆ. ಏನಾದರೂ ನಾವು ತಿನ್ಲಿಕ್ಕೆ ತಗೊಂಡೋದ್ರು ಕೋತಿಗಳು ಅಟ್ಯಾಕ್ ಮಾಡಿ ತಗೊಂಡೋಗ್ಬಿಡ್ತಾವೆ. ನೋಡಿ, ಈ ಜಲಪಾತದಲ್ಲಿ ಚಿಕ್ಕದಾದ ಒಂದು ಜಲಪಾತ ಇದು. ಇದರಲ್ಲಿ ಮಕ್ಕಳೆಲ್ಲ ಆಟ ಆಡ್ಬೋದು.
ಎಷ್ಟು ಚೆನ್ನಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಜಲಪಾತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಬಳ್ಳಾರಿ ಜನತೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿ. ಥ್ಯಾಂಕ್ ಯು. ಬಾಯ್.